ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಹುನಗುಂದ ಶಾಸಕ ಹಾಗೂ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕುಷ್ಟಗಿ ತಾಲೂಕಿನ ಪಂಚಮಸಾಲಿ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರಮುಖರನ್ನು ಆಗ್ರಹಿಸಿದ್ದಾರೆ. ಕುಷ್ಟಗಿ ಹಳೆಯ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಗುರುವಾರ ದಿನ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕಾಶಪ್ಪನವರ ಕುಟುಂಬ ಪಕ್ಷಕ್ಕೆ ಸುದೀರ್ಘ ಸೇವೆ ನೀಡಿದೆ. ಶಾಸಕ ವಿಜಯಾನಂದ ಅವರ ತಂದೆ ಎಸ್.ಆರ್. ಕಾಶಪ್ಪನವರು ಸೇರಿ ತಾಯಿಯವರು ಸಹ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಶಾಸಕರಾಗಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಹೀಗಾಗಿ ಅವರ ಕುಟುಂಬದ ಸೇವೆಯನ್ನು ಪರಿಗಣಿಸಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂಬುದು ನಮ್ಮ ಮನವಿಯಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬೆಳೆಯಲು ಕಾಶಪ್ಪನವರ ಕುಟುಂಬದ ಕೊಡುಗೆ ಅಪಾರವಿದೆ. ರಾಜ್ಯದಲ್ಲಿ 40% ಜನಸಂಖ್ಯೆ ಹೊಂದಿರುವ ದೊಡ್ಡ ಸಮಾಜ ಯಾವುದೇ ರಾಜಕೀಯ ಪಕ್ಷವಿರಲಿ ಗೌರವ ಕೊಡಲು ತಮ್ಮ ಸರ್ಕಾರದಲ್ಲಿ ಕನಿಷ್ಠ 3-4 ಸಚಿವ ಸ್ಥಾನವಾದರೂ ನೀಡಬೇಕು. ಆದರೆ ಕಡೆಗಣಿಸುತ್ತಿರುವುದು ವಿಪರ್ಯಾಸ. ಇಂದಿನ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದ ಮೊದಲ ಸಚಿವ ಸಂಪುಟದಲ್ಲಿ ಪಂಚಮಸಾಲಿ ಸಮುದಾಯದ ಒಬ್ಬರಿಗೂ ಸಿಗದಿರುವುದು ತಮಗೆ ಬೇಸರ ತಂದಿದೆ. ಬರುವ ದಿನಗಳಲ್ಲಿ ವಿಸ್ತರಣೆಯಾಗಲಿರುವ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕದ ನಮ್ಮ ಸಮಾಜದ ಮುಂಚೂಣಿ ನಾಯಕರಾದ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರನ್ನು ಸೇರಿ ಪಂಚಮಸಾಲಿ ಸಮಾಜದ 3 ಸಚಿವ ಸ್ಥಾನ ನೀಡಬೇಕು. ಈ ಹಿಂದೆ ಸಚಿವ ಸ್ಥಾನ ಅನುಭವಿಸಿದ ಹಳಬರನ್ನು ಅವಕಾಶ ಮಾಡಿಕೊಡದೆ ಹೊಸಬರು ಹಾಗೂ ನಮ್ಮ ಸಮಾಜದ ನಾಯಕರಾದ 3 ಬಾರಿ ಶಾಸಕರಾಗಿ ಚುನಾಯಿತರಾದ ಉತ್ತರ ಕರ್ನಾಟಕದ ಧ್ವನಿಯಾಗಿರುವ ಹಿರಿಯ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಸಾಮಾಜಿಕ ನ್ಯಾಯ ಸರಿಪಡಿಸಬೇಕು. ನಿರ್ಲಕ್ಷಿಸಿದರೆ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜ ತಕ್ಕ ಪಾಠ ಕಲಿಸಲಿದೆ ಎಂದು ಪಂಚಮಸಾಲಿ ಮುಖಂಡರು ಎಚ್ಚರಿಸಿದರು. ಈ ವೇಳೆ ಪಂಚಮಸಾಲಿ ಸಮಾಜದ ಪ್ರಮುಖರಾದ ದೇವೇಂದ್ರಪ್ಪ ಬೋಳುಟಗಿ, ಚಂದ್ರಶೇಖರ್ ನಾಲತವಾಡ್, ಬಸವರಾಜ್ ಹಳ್ಳೂರ್, ಉಮೇಶ್ ಮಂಗಳೂರ್, ಶಿವಪ್ಪ ಗೆಜ್ಜಲಗಟ್ಟಿ, ಪಂಪಣ್ಣ ಚಿಟ್ಟಿ, ಶೇಖರ್ ಹೊರಪೇಟಿ, ಶಂಭು ದಿಂಡೂರ್, ಶಿವಪ್ಪ ಅಗಸಿ ಮುಂದಿನ, ಮಹಂತೇಶ್ ಬೆಳಗಿ ಇತರರು ಉಪಸ್ಥಿತರಿದ್ದರು. ಅವಕಾಶ ಸಿಗಲ್ಲ, ಅದಕ್ಕೆ ಹೊಸಬ್ರಿಗೆ ಅವಕಾಶ ಕೊಟ್ಟಂತ ಹೊಸ ಯೋಜನೆಗಳು ಹೊಸ ವಿಚಾರಗಳು ಬಂದು ಈ ನಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ. ವೀರಶೈವರೊಳಗ ತಕ್ಕಂಡ ವೀರಶೈವರೊಳಗ 30-40% ಜನಾಂಗ ಪಂಚಮಸಾಲಿ ಜನಾಂಗ ಇದೆ. ಇವತ್ತು ಇಷ್ಟೆಲ್ಲ 12 ಮಂತ್ರಿ ಮಂಡಲದ್ರು ಎಲ್ಲ ವೀರಶೈವ ಉಪಪಂಗಡದ್ರು ಮಂತ್ರಿ ಸ್ಥಾನ ತಗೊಂಡ, ನಮ್ಮದು ಮಂತ್ರಿ ಸ್ಥಾನ ತಗೊಂಡಿಲ್ಲ. ಮುಂದಾದನ್ನು ಪರಿಗಣನೆ ತಗೊಂಡು ಇವಾಗ ವೀರಶೈವರು ಇವತ್ತು 10 ಮಂದಿ ಮಂತ್ರಿ ಮಾಡಿದ್ರೆ ಅದರಲ್ಲಿ 3-4 ಸೀಟು ನಮ್ಮವ್ರು ಇರ್ಬೇಕು. ಇವತ್ತು ನಮಗೆ 1 ಸೀಟು ಕೂಡ ನಮಗೆ ಇವತ್ತು ಇನ್ನೂ ಕೊಟ್ಟಿಲ್ಲ ಅಂದರೆ ಭಾಳ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಕೃಷಿಕ ಕುಟುಂಬ ನಮ್ಮ ಸಮಾಜದಿಂದನೇ ನಮ್ಮನ್ನು ವೀರಶೈವ ಅಂತೇಳಿ ಮತ ತೆಗೆದುಕೊಂಡು ಒಮ್ಮೆ ಕಾಂಗ್ರೆಸ್ ಆರಿಸ್ಕೊಡ್ತಾ ಒಮ್ಮೆ BJPನೂ ಆರಿಸ್ಕೊಡ್ತದೆ. ಆದ್ರೆ ನಮ್ಮನ್ನು ಮತ ಬ್ಯಾಂಕನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಮಂತ್ರಿ ಸ್ಥಾನ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಸಮಾಜಕ್ಕಾದ ಅನ್ಯಾಯವನ್ನು ತುಂಬಬೇಕು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವತ್ತು ಡಿಕೆ ಶಿವಕುಮಾರ್ ಅವರು ನಮ್ಮ ಸಮಾಜಕ್ಕೆ ಇರ್ತಕ್ಕಂಥ ಅನ್ಯಾಯವನ್ನು ತುಂಬಬೇಕು. ವಿಜಯಾನಂದ ಕಾಶಪ್ಪನವರು ಕೊಡೋದ್ರ ಮುಖಾಂತರ ಹೆಂಗಂದರೆ ವಿಜಯಾನಂದ ಕಾಶಪ್ಪನವರು ಅಪ್ಪನವರಾಗಿರ್ತಕ್ಕಂಥ ಕಾಶಪ್ಪನವರು ಅವರು ಇಡೀ ನಮ್ಮ ಪಂಚಮಸಾಲಿ ಸಮಾಜವನ್ನು ಕಟ್ಟಿದವರು. ಇಡೀ ವೀರಶೈವ ಸಮಾಜಕ್ಕೇ ಪಂಚಪೀಠರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ವಿಜಯಾನಂದ ಕಾಶಪ್ಪನವರು ಅಪ್ಪಗೆ ಸಲ್ತತೆ. ಅಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ವಿಜಯಾನಂದ ಕಾಶಪ್ಪನವ್ರನ್ನ ಮಂತ್ರಿ ಮಾಡೋದು ತಪ್ಪೇನಿಲ್ಲ. ಒಂದು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ದೊಡ್ಡ ಖಾತೆಯನ್ನು ಕೊಟ್ಟು ಗೌರವಿಸಬೇಕು. ನಮ್ಮ ಸಮಾಜಕ್ಕೆ ಗೌರವ ಕೊಟ್ಟಂಗಾಗುತ್ತದೆ. ಅದಕ್ಕೆ ಸರ್ಕಾರ ಇವತ್ತು ಮುಖ್ಯಮಂತ್ರಿಯವರು ಕೂಡಲೇ ಕ್ರಮ ತೆಗೆದುಕೊಂಡು ಜುಲೈ 1ನೇ ವಾರದಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ ಸಚಿವ ಸಂಪುಟದಲ್ಲಿ ವಿಜಯಾನಂದ ಕಾಶಪ್ಪನವ್ರ ಹೆಸರು ಮೊದಲು ಬರಬೇಕು. ಅದರಂತೆ ಇನ್ನೂ 2 ಪಂಚಮಸಾಲಿ ಕೊಡಬೇಕು. ಯಾಕಂದ್ರೆ ನಮ್ಮದು 30% ಕೋಟಾರ ನಮಗೆ ಇವತ್ತು 10 ಮಂದಿ ವೀರಶೈವರು ತಗೊಂಡ್ರೆ 3 ಪಂಚಮಸಾಲಿ ಮಂತ್ರಿ ಮಾಡಲೇಬೇಕು ಅಂತೇಳಿ ನಮ್ದು ಒತ್ತಾಯ. ಸೇವೆ ಮಾಡೋದನ್ನು ಲವಲವಿಕೆ ಐತೆ, ಆಸೆ ಐತೆ. ಹೀಗಾಗಿ ಯುವಕರಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ನೋಡಿ, ಈಗ ಯಾರು ಮಿನಿಸ್ಟರ್ ಆಗ್ಯಾರ ಅವರಿಗೆ ಕಟ್ಟಿದ್ದಾವೆ, ಸಾಹಿತ್ಯನ ಅವರ ಮಿನಿಸ್ಟರ್. ಅಂದರೆ ಇದು ಪ್ರಜಾಪ್ರಭುತ್ವನ ಅಥವಾ ವಂಶ ಪರಂಪರೆಯಾಗಿ ಬಂದಂಥ ಒಂದು ಬಳವಳಿನ ಇದು. ಯಾಕೆ ಏನಾಗೈತೆ ಅಂದರೆ ಜನರು ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತಿನ ದಿವಸ ಯಾರು ಬಂಡವಾಳಶಾಹಿಗಳಿದ್ದಾರೆ, ಯಾರು ಅಧಿಕಾರದಾಗ ಬಂದಾರ
ಅವ್ರ ಸಾಯತನ ಬಿಡೋದು ಮತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಈಗ ನಾವು ದಾವಣಗೆರೆ ನೋಡ್ತಾ ಇದ್ದೀವಿ. ಮುದುಕವಾದ ಮತ್ತು ಮೊಮ್ಮಗ ಬಂದ, ಮಗವಾದ ಮತ್ತು ಮೊಮ್ಮಗ ಬಂದ. ಇದು ಪಾರಂಪರಿಕ, ಇದು ಒಳ್ಳೇದಲ್ಲ. ಇದು ಯಾವ ಪಕ್ಷನೂ ಮಾಡಬಾರ್ದು ಅದನ್ನು. ಇವತ್ತು ಯಾವ ಪಕ್ಷ ಇದ್ದರೂ ಇವು ಹೊಸಬರಿಗೆ ಅವಕಾಶ ಕೊಡಬೇಕು. ಆಮೇಲೆ ಎಲ್ಲ ಏನು ಬ್ಯಾಕ್ವರ್ಡ್ ಏರಿಯಾ ನಮ್ಮ ಹಿಂದುಳಿದ ಪ್ರದೇಶ, ಇದು ಹಿಂದುಳಿದ ಪ್ರದೇಶಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಅದು ಬಿಟ್ಟು ಬೆಂಗಳೂರು, ಮೈಸೂರು ಆ ಭಾಗನ ಜಾಸ್ತಿ ಕೊಟ್ಟಿರಪ್ಪ ಅಂದರೆ ಇದು ಸಮತೋಲನ ಕೈಕೊಳ್ಳೋದು ಯಾವಾಗ? ಇದರಿಂದ ಮುಂದೆ ಏನಾಗುತ್ತಂದರೆ ಇವತ್ತು ಯುವಕರು ಏನಾದರೂ ಒಂದು ಸೆಳೆದು ನಿಂತರಪ್ಪ ಅಂದರೆ ದುಷ್ಪರಿಣಾಮ ಆಗುತ್ತೆ ಮುಂದೊಂದು ದಿನ. ನನ್ನ ವೈಯಕ್ತಿಕ ಅನಿಸಿಕೆ.